ತುಂಬಾ ಟೈಮ್ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಅಲ್ಲೊಂದು ಇಲ್ಲೊಂದು ಸುದ್ದಿಗಳನ್ನ ಕೇಳ್ತಾನೆ ಬಂದಿದ್ವಿ. ಆದ್ರೆ ಅಧಿಕೃತವಾಗಿ ಯಾವುದೇ ಅಪ್ಡೇಟು ಸಿಕ್ಕಿರ್ಲಿಲ್ಲ. ಕೊನೆಗೂ ರಾಕಿಂಗ್ ಸ್ಟಾರ್ ಯಶ್ ಅವರ ಡ್ರೀಮ್ ಪ್ರಾಜೆಕ್ಟ್ ಟಾಕ್ಸಿಕ್ ಸಿನಿಮಾದ ಒಂದು ಅಫಿಷಿಯಲ್ ಪೋಸ್ಟರ್ ರಿಲೀಸ್ ಆಗಿದೆ. ಜಸ್ಟ್ ಟು ಎನ್ಶೋರ್ ಸಿನಿಮಾ ಮುಂದಿನ ವರ್ಷದ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಿದೆ ಅನ್ನೋದನ್ನ, ಸಿನಿಮಾ ಇನ್ನು ಕೇವಲ 100 ದಿನದಲ್ಲಿ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನ ಫಿಲ್ಮ್ ಟೀಮು ಮತ್ತೊಮ್ಮೆ ಅಧಿಕೃತವಾಗಿ ಈ ಪೋಸ್ಟರ್ ನ ಮೂಲಕ ಖಚಿತಪಡಿಸಿದೆ. ಪೋಸ್ಟರ್ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಆರಾ ಇನ್ಫಿನಿಟಿ ಲೆವೆಲ್ ಅಲ್ಲಿ ಫೀಲ್ ಕೊಡ್ತಿದೆ. ಅಲ್ಲಿ ಬಿಟ್ಟಿರುವಂತಹ ಲಾಂಗ್ ಹೇರು, ಬೆನ್ನಲ್ಲಿರುವಂತಹ ಗ್ಯಾಂಗ್ಸ್ಟರ್ ಟ್ಯಾಟೂ, ಆ ಫಿಸಿಕ್ಕು, ಜಕೂಜಿಯಲ್ಲಿ ತುಂಬಿರುವಂತಹ ರಕ್ತ, ಪ್ರತಿಯೊಂದು ಕೂಡ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಕ್ಯಾರೆಕ್ಟರ್ ಎಷ್ಟರ ಮಟ್ಟಿಗೆ ಬ್ರೂಟಲ್ ಆಗಿದೆ ಅನ್ನೋದನ್ನ ಸಿಂಬಾಲಿಕ್ ಆಗಿ ತೋರಿಸ್ತಾ ಇದೆ. ಅದಾಗ್ಲೇ ನಮ್ಗೆ ಟೀಸರ್ ನೋಡಿದಾಗ ಇದೊಂದು ಮಾಫಿಯಾ ಗ್ಯಾಂಗ್ಸ್ಟರ್ ಹಿನ್ನೆಲೆ ಹೊಂದಿರುವಂತಹ ಸಿನಿಮಾ ಅನ್ನೋದು ಗೊತ್ತಾಗಿತ್ತು. ಆ ವಿಷಯವನ್ನು ಕೂಡ ಈ ಪೋಸ್ಟರ್ ಮತ್ತೊಮ್ಮೆ ಖಚಿತಪಡಿಸಿದೆ. ಆ ಲುಕ್ ಕೂಡ ಮುಂಬರ್ತಾ ಇರುವಂತಹ ಸ್ಟಾರ್ಮ್ ನ ಕಾಯ್ತಾ ಇರುವಂತಹ ಸ್ಟಾರ್ಮ್ ಬ್ರೇಕರ್ ರೀತಿಯ ಫೀಲ್ ಕೊಡುತ್ತೆ. ಇನ್ನು ಈ ಪೋಸ್ಟರ್ ನ ಜೊತೆಗೆ ಸಾಕಷ್ಟು ಗೊಂದಲ ಹಾಗೂ ಸರ್ಪ್ರೈಸ್ ಗಳು ಕೂಡ ಮೂಡ್ ಬಂದಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ಪೋಸ್ಟರ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಈ ಸಿನಿಮಾದಲ್ಲಿ ಅನಿರುದ್ಧ್ ಹಾಗೂ ರವಿ ಬಸ್ರೂರ್ ಇಬ್ರು ಕೂಡ ವರ್ಕ್ ಮಾಡ್ತಾ ಇದಾರೆ ಅನ್ನುವಂತಹ ಸುದ್ದಿ ಕೇಳಿ ಬಂದಿತ್ತು. ಆದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಡ್ತಾ ಇರೋದು ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರ್ ಅನ್ನೋದು ಫಿಕ್ಸ್ ಆಗಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದ್ದಂತಹ ಪ್ರತಿಯೊಂದು ಗೊಂದಲಗಳು ಕೂಡ ಪರಿಹಾರ ಆಗಿದೆ ಅಂತ ಅನ್ಕೋತೀನಿ. ಇದರ ಜೊತೆಗೆ ಅದಾಗ್ಲೇ ನಮ್ಗೆಲ್ಲ ಗೊತ್ತು, ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಮಾನ್ಸ್ಟರ್ ಮೈಂಡ್ ಮೂಲಕ ಸಹ ನಿರ್ಮಾಪಕರಾಗಿ ಕಾಣಿಸ್ಕೊಂಡಿದ್ದಾರೆ ಅಂತ. ಸಾಮಾನ್ಯವಾಗಿ ಹೀರೋ ಪ್ರೊಡ್ಯೂಸರ್ ಕೂಡ ಆದಾಗ ಆ ಸಿನಿಮಾದ ಮೇಲೆ ಹೆಚ್ಚಿನ ಕಾಳಜಿ ವಹಿಸ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿಯನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಸಿನಿಮಾಗೆ ತಗೊಂಡಿದ್ದಾರೆ. ಎಸ್, ಅಫ್ಕೋರ್ಸ್, ಸಿನಿಮಾದ ರೈಟರ್ ಜಾಗದಲ್ಲಿ ಸಿನಿಮಾದ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರು ಕೂಡ ಇದೆ. ಹೀಗಾಗಿ ಒಬ್ಬ ರೈಟರ್ ಆಗಿ ಕೂಡ ಈ ಸಿನಿಮಾದ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಪಾದಾರ್ಪಣೆ ಮಾಡಿದ್ದಾರೆ. ಸಾಕಷ್ಟು ಕಾರಣಗಳಿಗಾಗಿ ಟಾಕ್ಸಿಕ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಸ್ಪೆಷಲ್ ಆಗಿರುತ್ತೆ. ಇದು ಕೇವಲ ರಾಕಿಂಗ್ ಸ್ಟಾರ್ ಯಶ್ ಅವರ ಅಗ್ನಿ ಪರೀಕ್ಷೆ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಕನ್ನಡದ ಸಿನಿಮಾಗಳು ತಮ್ಮ ಸ್ಥಾನವನ್ನ ಕಾಯ್ದಿರಿಸಿಕೊಳ್ಳೋದಕ್ಕೆ ಟಾಕ್ಸಿಕ್ ಸಿನಿಮಾ ಸೂಪರ್ ಹಿಟ್ ಆಗ್ಲೇಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯ ಎರಡೂ ಕೂಡ ಇದೆ. ಬಹುತೇಕ ಅದೇ ದಿನ ಅಥವಾ ಅದೇ ಟೈಮ್ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಎದುರಿಗೆ ಸಲ್ಮಾನ್ ಖಾನ್ ನಟನೆಯ ಬಹು ನಿರೀಕ್ಷಿತ ಗಲ್ವಾನ್ ಸಿನಿಮಾ ಕೂಡ ರಿಲೀಸ್ ಆಗ್ತದೆ ಎನ್ನುವಂತಹ ಸುದ್ದಿ ಬಾಲಿವುಡ್ ನಲ್ಲಿ ಕನ್ಫರ್ಮ್ ಆಗಿದೆ. ಅದರ ಜೊತೆಗೆ ಈಗ ನಾರ್ತ್ ನಲ್ಲಿ ಬ್ಲಾಕ್ ಬಸ್ಟರ್ ರಿಸಲ್ಟ್ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಯಶಸ್ವಿ ಪ್ರದರ್ಶನ ಕಾಣ್ತಿರುವಂತಹ ದುರಂದಾರ್ ಸಿನಿಮಾದ 2ನೇ ಪಾರ್ಟ್ ಕೂಡ ಇದೇ ಟೈಮ್ ಅಲ್ಲಿ ರಿಲೀಸ್ ಆಗಬಹುದು ಎನ್ನುವಂತಹ ಸುದ್ದಿ ಕೇಳಿ ಬರ್ತಿದೆ. ಹೀಗಾಗಿ ಈ ಬಾರಿ ಬಾಲಿವುಡ್ ನಲ್ಲಿ ಯಶ್ ಅವರ ಟಾಕ್ಸಿಕ್ ಸಿನಿಮಾ ದೊಡ್ಡ ಮಟ್ಟದ ಕಾಂಪಿಟೇಷನ್ ನ ಎದುರಿಸಬೇಕಾದಂತಹ ಅಗತ್ಯ ಇದೆ ಎನ್ನುವಂತಹ ಪಾಸಿಬಿಲಿಟೀಸು ಹೆಚ್ಚಾಗಿ ಕಾಣ್ತಿದೆ. ಟಾಕ್ಸಿಕ್ ಸಿನಿಮಾದ ಗೆಲುವು ಕೇವಲ ರಾಕಿಂಗ್ ಸ್ಟಾರ್ ಯಶ್ ಅವರ ಗೆಲುವು ಮಾತ್ರ ಅಲ್ಲ, ಇಡೀ ಕನ್ನಡ ಚಿತ್ರರಂಗದ ಗೆಲುವನ್ನ ನಿರ್ಧಾರ ಮಾಡುತ್ತೆ ಅಂತ ಕೂಡ ಹೇಳ್ಬೋದು. ಒಂದು ಪೋಸ್ಟರ್ ಇಡೀ ಇಂಡಸ್ಟ್ರಿಯಲ್ಲೇ ಒಂದು ಪಾಸಿಟಿವ್ ಎನರ್ಜಿಯನ್ನ ಮತ್ತೆ ತಗೊಂಡ್ ಬಂದಿದೆ. 2025ರಲ್ಲಿ ಕಾಂತಾರ ಚಾಪ್ಟರ್ 1 ತಂದ್ಕೊಟ್ಟಂತಹ ಆ ಶುಭ ಶಕುನವನ್ನ ಮತ್ತೆ ಮುಂದಿನ ವರ್ಷ ಟಾಕ್ಸಿಕ್ ತರ್ಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ಈಗ ಬಿಲ್ಡ್ ಆಗಿರುವಂತಹ ಬಜ್ಜು ಇದನ್ನೇ ಇಂಡಿಕೇಟ್ ಮಾಡ್ತಾ ಇದೆ. ಪೋಸ್ಟರ್ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.